ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿನುತಾ ಪರಮೇಶ್. ಮಾತು ಬಿಡ ಮಂಜುನಾಥ, ಕಾಸು ಬಿಡ ತಿಮ್ಮಪ್ಪ ಅನ್ನೋ ಗಾದೆಯಂತೆ ತಿರುಪತಿ ತಿಮ್ಮಪ್ಪ ದೇಶದ ಸಿರಿವಂತ ದೇವರು. ತಿರುಪತಿಯ ಬೆಟ್ಟಗಳಲ್ಲಿ ನಿತ್ಯವೂ ಜಾತ್ರೋತ್ಸವ ನಡೆಯುತ್ತೆ. ಭರತ ಕಂಡ ಭಕ್ತ ಸಾಗರವೇ ತಿರುಮಲಾಧೀಶನ ದರ್ಶನ ಪಡೆದು ಪುನೀತರಾಗ್ತಾರೆ. ಹೀಗೆ ಪ್ರತಿದಿನ ಬರುವ ಲಕ್ಷ ಭಕ್ತರಿಂದ ತಿಮ್ಮಪ್ಪನ ಸಂಪತ್ತಿನಲ್ಲಿ ಈಗ ದಾಖಲೆಯೇ ನಿರ್ಮಾಣವಾಗಿದೆ. ಈ ಮೊತ್ತ ಖ್ಯಾತ ಕ್ರಿಕೆಟಿಗರ ಒಟ್ಟಾರೆ ಸಂಪತ್ತಿಗಿಂತ ಹೆಚ್ಚಾಗಿರೋದು ಮತ್ತೊಂದು ವಿಶೇಷ. ದೇಶದ ಪ್ರತಿಷ್ಠಿತ ಶ್ರೀಮಂತ ಖಾಸಗಿ ಕಂಪನಿಗಳಿಗಿಂತ ತಿರುಪತಿ ತಿಮ್ಮಪ್ಪನ ಬಳಿಯೇ ಹೆಚ್ಚಿನ ಸಂಪತ್ತು ಇದೆ. ತಿರುಪತಿ ತಿಮ್ಮಪ್ಪನ ಸಂಪತ್ತು ಈಗ ಬರೋಬ್ಬರಿ 3 ಲಕ್ಷ ಕೋಟಿ ರೂಪಾಯಿವರೆಗೂ ಇದೆ. ಈ ಬಗ್ಗೆ ಆಂಧ್ರಪ್ರದೇಶದ ಟಿಟಿಡಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ದೇಶದ ಪ್ರತಿಷ್ಠಿತ ಟಾಟಾ ಮೋಟಾರ್ಸ್, ನೆಸ್ಲೆ, ಬಜಾಜ್ ಫಿನ್ಸರ್ವ್ ಕಂಪನಿಗಳ ಷೇರು ಮಾರುಕಟ್ಟೆ ಮೌಲ್ಯಕ್ಕಿಂತ ಇದು ಹೆಚ್ಚಿದೆ ಅನ್ನೋದು ಗಮನಾರ್ಹ. 2022ರ ಅಂತ್ಯದಲ್ಲಿ ಟಿಟಿಡಿ ತಿಮ್ಮಪ್ಪ ಹೊಂದಿರುವ ಸಂಪತ್ತಿನ ಬಗ್ಗೆ ಶ್ವೇತಪತ್ರ ಬಿಡುಗಡೆ ಮಾಡಿತ್ತು. ಆಗ ವೆಂಕಟೇಶ್ವರನ ಸಂಪತ್ತಿನ ಮೌಲ್ಯ 2.5 ಲಕ್ಷ ಕೋಟಿ ರೂಪಾಯಿ ಎಂದು ಹೇಳಿತ್ತು. ಇದರಲ್ಲಿ ದೇಶದ ವಿವಿಧೆಡೆ ಇರುವ ತಿರುಪತಿ ತಿಮ್ಮಪ್ಪನ ಸ್ಥಿರಾಸ್ತಿ, ಚಿನ್ನ, ನಗದು, ಬ್ಯಾಂಕ್ ಠೇವಣಿ ಎಲ್ಲವೂ ಸೇರಿತ್ತು. ಇದೀಗ 14 ತಿಂಗಳ ಬಳಿಕ ತಿರುಪತಿ ತಿಮ್ಮಪ್ಪನ ಸಂಪತ್ತು 3 ಲಕ್ಷ ಕೋಟಿ ರೂಪಾಯಿ ತಲುಪಿರೋ ಬಗ್ಗೆ ಟಿಟಿಡಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಆದರೆ ಈಗ ಅಧಿಕೃತವಾಗಿ ಸಂಪತ್ತಿನ ಬಗ್ಗೆ ಶ್ವೇತಪತ್ರ ಹೊರಡಿಸಿಲ್ಲ. ಆದರೆ ಆಸ್ತಿ ಮೌಲ್ಯ ಮಾತ್ರ 3 ಲಕ್ಷ ಕೋಟಿಗೆ ಏರಿದೆ. ಇನ್ನು ತಿರುಪತಿ ತಿಮ್ಮಪ್ಪನ ಹುಂಡಿಗೆ ವಾರ್ಷಿಕವಾಗಿ ಸಂಗ್ರಹವಾಗುವ ಹಣದ ಮೊತ್ತ ಖ್ಯಾತ ಕ್ರಿಕೆಟಿಗರ ಒಟ್ಟಾರೆ ಸಂಪತ್ತಿನ ಮೌಲ್ಯಕ್ಕಿಂತ ಹೆಚ್ಚಾಗಿರುವುದು ವಿಶೇಷ. ತಿರುಪತಿ ತಿಮ್ಮಪ್ಪನ ಹುಂಡಿಯಲ್ಲಿ ವಾರ್ಷಿಕವಾಗಿ 1400 ಕೋಟಿ ರೂಪಾಯಿ ಹಣ ಸಂಗ್ರಹವಾಗುತ್ತೆ. ಸಚಿನ್ ತೆಂಡೂಲ್ಕರ್ ಒಟ್ಟಾರೆ ಸಂಪತ್ತಿನ ಮೌಲ್ಯ 1300 ಕೋಟಿ ರೂಪಾಯಿ. ಇನ್ನು ವಿರಾಟ್ ಕೊಹ್ಲಿಯ ಒಟ್ಟಾರೆ ಸಂಪತ್ತಿನ ಮೌಲ್ಯ 1000 ಕೋಟಿ ರೂಪಾಯಿ. ಇವರಿಬ್ಬರ ಸಂಪತ್ತಿಗಿಂತ ಹೆಚ್ಚಿನ ಹಣ ವಾರ್ಷಿಕವಾಗಿ ಹುಂಡಿಯ ಮೂಲಕವೇ ತಿರುಪತಿ ತಿಮ್ಮಪ್ಪನ ಅಂಗಳದಲ್ಲಿ ಸಂಗ್ರಹವಾಗ್ತಿದೆ. ಒಟ್ಟಾರೆ ಈ ಅಂಕಿ ಸಂಖ್ಯೆಗಳೇ ತಿರುಪತಿ ಬಾಲಾಜಿಯ ಸಿರಿವಂತಿಕೆಯನ್ನು ತೋರಿಸಿದೆ. ತಿರುಪತಿಗೆ ಭಕ್ತರ ಸಂಖ್ಯೆ ಕೂಡ ಹೆಚ್ಚಳವಾಗ್ತಿದ್ದು ದೇವಾಲಯಕ್ಕೆ ಅಪಾರ ಪ್ರಮಾಣದ ಕಾಣಿಕೆ, ದೇಣಿಗೆ ಹರಿದು ಬರ್ತಿದೆ. ಹೀಗಾಗಿ ಭಕ್ತಿಯಿಂದಲೂ ಮನಸೂರೆಗೊಳ್ಳುವ ವೆಂಕಟೇಶ್ವರ ತನ್ನ ಸಂಪತ್ತಿನಿಂದಲೂ ಭಕ್ತರನ್ನ ಸೆಳೆಯುತ್ತಿದ್ದಾನೆ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.